ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಅವನು ನೋಡ್ತಿದ್ರೆ ನೋಡ್ತಾನೇ ಇರೋಣ ಅಂತ ಅನ್ಸುತ್ತೆ. ಇವಳು ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದಾಳಲ್ಲ, ನಸುಗುನ್ನಿ ಕಾಯಿ. ಇವಳು ಮುಖಕ್ಕೆ ಲವ್ ಬೇರೆ ಕೇಡು. ನರೇನಂತ ಹುಡುಗ ಸಿಕ್ಕಾಗ ಐ ಲವ್ ಯು ಹೇಳೋದಕ್ಕೆ ಯಾರಾದರೂ ಹಿಂದೆ ಮುಂದೆ ನೋಡ್ತಾರ? ಅಕಸ್ಮಾತ್ ಅವಳ ಜಾಗದಲ್ಲಿ ನಾನೇ ಇದ್ದಿದ್ರೆ ಇಷ್ಟು ದಿವಸ ಮೀನಾಮೇಷ ಎಣಿಸ್ತಿದ್ನ? ನೆವರ್. ಹೌದು, ನರೇನೇನು ಅವಳ ಸೋಲ್ ಪ್ರಾಪರ್ಟಿನಾ? ಹೇಗಾದರೂ ಅವನ್ನ ನನ್ನವನಾಗಿ ಮಾಡ್ಕೋಬೇಕು. ಹೌದು, ಎಸ್, ಅವನು ನನ್ನವನು, ಅವನ್ನ ನಾನು ನನ್ನವನಾಗಿ ಮಾಡ್ಕೊಂಡೇ ತಿರ್ತೀನಿ. ಯಾರು? ನಾನಮ್ಮ, ವಾಚ್ಮೆನ್ನು. ನಿಮಗೆ ಊರಿಂದ ಫೋನ್ ಬಂದಿದೆ, ಬನ್ನಿ. ಬಂದೆ. ಹಲೋ, ಯಾರು? ನಾನು ಶ್ವೇತಾ. ಓ, ಶ್ವೇತಾನಾ? ಹಾ, ಪ್ರೇಮನೇ ಮಾತಾಡ್ತಿರೋದು. ಹೇಳೆ. ಏನಿಲ್ಲ, ನಾನು ಇನ್ನೊಂದು ವಾರ ಊರಿಗೆ ಬರಲ್ಲ. ಅಪ್ಪ ಇನ್ನೂ ಚೇತರಿಸ್ಕೊಂಡಿಲ್ಲ. ಅಮ್ಮನ ವಿಷಯ ನಿಂಗೆ ಗೊತ್ತೇ ಇದೆ, ಅದಕ್ಕೆ ಸ್ವಲ್ಪ ನಾನು ಆಫೀಸ್ಗೆ ಹೇಳ್ಬಿಡೆ. ಓ, ಹೇಳ್ತೀನಿ ಬಿಡು. ಹಾ, ನೀನ್ ನಿಧಾನವಾಗೇ ಬಾ. ಅದ್ ಸರಿ, ನೀನೇ ಫೋನ್ ಮಾಡಿ ಹೇಳ್ಬಹುದಾಗಿತ್ತಲ್ಲ ಆಫೀಸ್ಗೆ. ಬೆಳಿಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಲೈನೇ ಸಿಗ್ತಿಲ್ಲ. ಅಂದಹಾಗೆ ನಾನು ನಿಂಗೊಂದು ಬುಕ್ ಕೊಟ್ಟಿದ್ನಲ್ಲ, ಅದನ್ನ ಲೈಬ್ರರಿ ಕೊಟ್ಬಿಟ್ಯಾ? ಕೊಡೋಕೆ ಅಂತ ಹೋಗಿದ್ದೆ, ಆದ್ರೆ ಲೈಬ್ರರಿ ಬಾಗ್ಲು ಹಾಕಿತ್ತು. 1 ವಾರ ರಜಾ ಅಂತೆ. ಯಾಕೆ? ಯಾಕೆ ಅಂದ್ರೆ ಲೈಬ್ರರಿ ಓನರ್ ಇದಾನಲ್ಲ, ಅದೇ ನರೇನ್ ಅಂತ, ಅವನ್ ಎಂಗೇಜ್ಮೆಂಟ್ ಅಂತೆ, ಅದಕ್ಕೆ ಬಾಗ್ಲು ಹಾಕಿದ್ದ. ಎಂಗೇಜ್ಮೆಂಟ್ ಆಯ್ತಂತ ನಿನಗೆ ಯಾರು ಹೇಳಿದ್ರು? ಯಾರು ಹೇಳಿದ್ರು ಅಂದ್ರೆ ಅವನೇ ಹೇಳ್ದ. ಶ್ವೇತಾ, ಅವ್ನು ನನ್ನ ಕಾಲೇಜ್ ಮೇಟ್ ಅಲ್ವಾ? ಹೌದಾ? ಬುಕ್ ಇದೆಯಾ ಸರ್? ಯಾವ ಬುಕ್ ಸರ್? ಕಾಮಿಕ್ ಬುಕ್ ಸರ್. ಯಾವ ಕಾಮಿಕ್ಕು? ಮಕ್ಕಳೆಲ್ಲ ಕಾಮಿಕ್. ಹಾಂ ಹಾಂ, ಬರೋ ಸ್ಟೈಲ್ ನೋಡಿದ್ರೆ ಪದ್ದೇದಾರಿ ಕಾಲಂ ಗೂಢಾಚಾರಿ ಬಂದ ಮಕ್ಕಳ ಕಾಮಿಕ್ ಅಂತ ಹೋಗಿ ಎಲ್ಲಿದೆ? ಹಾಂ ಗುಡ್ ಮಾರ್ನಿಂಗ್ ನರೇನ್. ನೀವು ಮನೆ ಕೂತ್ಕೊಳ್ಳಿ. ತಗೊಳ್ಳಿ ಕಾರ್ಡ್. ಏನಿದು? ಓ, ಇದಕ್ಕೇನು ಅರ್ಜೆಂಟ್ ಆಗಿದೆ? ಈಗ ನಿಧಾನ ಕೊಡ್ಬೋದಿತ್ತಲ್ಲ? ನೋ ನರೇನ್, ಐ ಆಮ್ ವೆರಿ ಪಂಕ್ಚುಯಲ್. ಗುಡ್. ಸಣ್ಣ ವಿಷಯ ಅಂತ ನಾನು ನೆಗ್ಲೆಕ್ಟ್ ಮಾಡೋದಿಲ್ಲ, ಅದು ನನಗೆ ಇಷ್ಟ ಅನ್ನೋದಿಲ್ಲ. ಗುಡ್, ಒಳ್ಳೆ ಹ್ಯಾಬಿಟ್. ಸಣ್ಣ ವಿಷಯಗಳನ್ನ ಸೀರಿಯಸ್ ಆಗಿ ತಗೊಳ್ಳೋರ್ನ ಹಾಗೂ ಪಂಕ್ಚುಯಲ್ ಆಗಿರೋದು ನಾನು ತುಂಬ ಇಷ್ಟಪಡ್ತೇನೆ. ಬೈ ದ ಬೈ, ನಿಮ್ಮ ಫ್ರೆಂಡು ಶ್ವೇತಾಳಿಂದ ಏನಾದರೂ ಮೆಸೇಜ್ ಬಂತ ಪ್ರೇಮ ಅವರೇ? ನರೇನ್, ನೀನು ನನ್ನನ್ನ ಪ್ರೇಮ ಅಂತ ಕರೆದ್ರೆ ಸಾಕು. ಓ ಸಾರಿ, ಪ್ರೇಮ, ನಿಮ್ಮ ಫ್ರೆಂಡಿನ ಏನಾದರೂ ಮೆಸೇಜ್ ಬಂತ? ಓಕೆ. ಹಾ, ನಿನ್ನೆ ಫೋನ್ ಮಾಡಿದ್ಲು. ಅವಳು ಬರೋದು 1 ವಾರ ಅಥವಾ ತಿಂಗಳಾದ್ರೂ ಆಗಬಹುದಂತೆ. ಏಕೆ? ಎನಿಥಿಂಗ್ ಸೀರಿಯಸ್? ನರೇನ್, ಅವಳು ನೇಯ್ದಿರೋ ಬಲೆಗೆ ಪಾಪ ಅವಳೇ ಸಿಕ್ಕಾಕೊಂಡು ತುಂಬ ಒದ್ದಾಡ್ತಿದ್ದಾಳೆ. ಪ್ರೇಮ, ನೀವೇನು ಹೇಳ್ತಾ ಇದ್ದೀರ ನಂಗೆ ಅರ್ಥ ಆಗ್ತಿಲ್ಲ. ಎಸ್ ನರೇನ್, ಇದು ತುಂಬ ಪರ್ಸ್ನಲ್ಲು. ಇದನ್ನು ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದರೂ ನೀವು ಜೆಂಟ್ಲ್ಮ್ಯಾನ್ ಅಂತ ನಿಮ್ಮ ಹತ್ರ ಹೇಳ್ತೀನಿ. ಪ್ರೇಮ, ಪ್ಲೀಸ್ ಬಿಡಿಸಿ ಹೇಳಿ. ನರೇನ್,
ಅವಳು ಬರ್ಡ್ಸ್ ಬಗ್ಗೆ ಥೀಸಿಸ್ ಬರೀತಿದ್ಲು. ಅದು ನಿಮ್ಗೆ ಗೊತ್ತಿರ್ಬೇಕಲ್ಲ? ಗೊತ್ತು, ಅವ್ರ ಗೈಡು ಚಂದ್ರಕಾಂತ್ ಹೋಗಾರ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಸ್, ಆ ಪ್ರೊಫೆಸರ್ಗೂ ಇವಳಿಗೂ ಏನೋ ಸಂಬಂಧ ಇದೆಯಂತೆ. ಏನು ಹೇಳ್ತಾರೆ? ಚಂದ್ರಕಾಂತ್ ಮೇಲೆ ನಾನು ನಂಬಲ್ಲ. ಈ ವಿಷಯ ತಿಳಿದು ಅವ್ರ ತಂದೆ ತಾಯಿ ಅವ್ರ ಸೋದರ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದಾರೆ. ಏನು ಹೇಳ್ತಾ ಇದ್ರ ಪ್ರೇಮ? ಅದು ಅಲ್ಲದೆ ಶ್ವೇತಾ ಆ ಪ್ರೊಫೆಸರ್ನೇ ಮದುವೆ ಆಗಬೇಕು ಅಂತಿದ್ದಾಳೆ. ಅವ್ರ ತಾಯಿ ಅವ್ರ ತಮ್ಮನಿಗೆ ಕೊಟ್ಟು ಮದುವೆ ಮಾಡಬೇಕು, ಬೇರೆ ಯಾರಿಗೂ ಮದುವೆ ಮಾಡಿಕೊಡಲ್ಲ ಅಂತ ಹೇಳ್ತಿದ್ದಾರೆ. ಈ ವಿಷಯಕ್ಕೆ ನಾವು ಫ್ರೆಂಡ್ಸು ಹೇಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ ಹೇಳಿ? ಅದು ಸರಿ, ಸಂಬಂಧಗಳು ಅಂಟುವರಿಸಿದಾಗ ಏನು ಮಾಡೋದು ಸಾಧ್ಯ ಹೇಳಿ? ನರೇನ್, ಆ ಪ್ರೊಫೆಸರ್ಗೆ ಮದುವೆ ಆಗದೆ ಇದ್ರೆ ಪರವಾಗಿಲ್ಲ, ಆದ್ರೆ ಅದು ಇಲ್ವಲ್ಲ. ನಾನು ಆಕೆ ಬಗ್ಗೆ ಏನೆಲ್ಲ ಅನ್ಕೊಂಡಿದ್ದೆ. ಮಿಸ್ಟರ್ ನರೇನ್, ಈ ವಿಷಯ ನಮ್ಮಲ್ಲೇ ಪರ್ಸ್ನಲ್ ಆಗಿದ್ರೆ ಒಳ್ಳೇದು. ಯಾಕೆಂದ್ರೆ ಶ್ವೇತಾ ನಮಗೂ ಫ್ರೆಂಡ್ ಅಲ್ವಾ? ಖಂಡಿತ, ಯು ಕ್ಯಾನ್ ಟ್ರಸ್ಟ್ ಮೀ. ನಾವು ಅಂದ್ಕೊಳ್ಳೋದೇ ಒಂದಾದ್ರೆ ಅದಾಗೋದೇ ಒಂದು. ಐ ಆಮ್ ಸಾರಿ ನರೇನ್, ಬೆಳಗ್ಗೆನೆ ನಿಮ್ಮ ಮೂಡ್ ಆಫ್ ಮಾಡಿಬಿಟ್ಟೆ. ನಾನೇನು ಬರ್ತೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಪ್ರೇಮ, ನೀವೇನು ಅಂದ್ಕೊಳ್ಳಲ್ಲ, ನಾವು ಮಾಡ್ತೀವಿ. ಕೇಳಿ. ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಬೇಡಿ ನರೇನ್, ನಾನೇ ಹೋಗಿ ಬರ್ತೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನನಗೆ ಫ್ರೆಂಡ್ಗೋಸ್ಕರ ತೊಂದರೆ ತೊಗೊಳೋದ್ರೆ ತುಂಬ ಖುಷಿ ಕೊಡುತ್ತೆ. ಪ್ಲೀಸ್ ಪ್ಲೀಸ್. ರಾಮಣ್ಣ, ರಾಮಣ್ಣ, ಏನಮ್ಮ? ಪ್ರೇಮ ಇಲ್ಲಿ ಇನ್ನೂ ಬಂದಿಲ್ಲ? ಅವ್ರಿಗೆ ಯಾಕೆ ಬರ್ತಾರಮ್ಮ? ಮದುವೆ ಆಯ್ತಲ್ಲ. ಮದುವೆ ಆಯ್ತಾ? ಯಾರ ಜೊತೆ? ಸರ್ಕಲ್ ಹತ್ರ ಒಬ್ರು ಪುಸ್ತಕ ಇಟ್ಕೊಂಡಿದ್ರಲ್ಲ, ಅವ್ರ ಜೊತೆ. ಯಾಕಮ್ಮ? ಏನಿಲ್ಲ ರಮಣ, ಜರ್ನಿಸ್ಟ್ ಏನಾಗಿದೆ ಅಷ್ಟೇ. ಕಾಫಿ ಟೀ ತಂದ್ಕೊಡ್ಲಾ? ಏನು ಬೇಡ, ನೀವು ಹೊರಡಿ. ಆಯ್ತಮ್ಮ.